ಹೊರಡೋರಂತೆ. ನಾನೇನು ನಿಮ್ಮನೆ ಇಲ್ಲೇ ಇರಿ ಅಂತ ಏನು ಹೇಳಲ್ಲ. ಸ್ವಲ್ಪ ಸ್ವೀಟ್ ಆದರೂ ತೊಗೊಂಡೋಗಿ. ನಮ್ಮ ಯಜಮಾನ್ರು ಬಂದಿದ್ದಾರೆ, ಬನ್ನಿ ಮೀಟ್ ಮಾಡಿಸ್ತೀನಿ. ಸರಿ, ನಾವು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀವಿ. ಸರಿ. ಅಣ್ಣ ಒಳಗೆ ಬಾರೋ. ಇಲ್ಲ ಅದ್ಯಾ, ತುಂಬ ಕೆಲಸ ಇದೆ. ಕೆಲಸ ಮಧ್ಯದಲ್ಲಿ ಬಂದಿದ್ದೀನಲ್ವಾ, ಅದು ಅಲ್ಲದೆ ನೀನು ಕೊಟ್ಟಿರೋ ಸೀರೆನ ನಾನು ವಿಕ್ರಾಂತಿಗೆ ಕೊಡಬೇಕು. ವಿಕ್ರಾಂತ್ ಅದನ್ನು ತೊಗೊಂಡೋಗಿ ಆರತಿ ಕೊಡಬೇಕು. ನಾಳೆಯಿಂದ ಆರತಿ ಮನೆಯಲ್ಲಿ ಶಾಸ್ತ್ರಗಳು ಶುರುವಾಗುತ್ತೆ. ಅದಾದಮೇಲೆ ಅವರಿಬ್ಬರು ಮೀಟ್ ಮಾಡೋದಕ್ಕಾಗಲ್ಲ. ಪರವಾಗಿಲ್ವೇ, ಲವ್ವು ಹುಡುಗಿರೋ ಅಂದರೆ ಮೂಗು ಮುರಿತಿದ್ದನು ಇವಾಗ ವಿಕ್ಯಣ್ಣ ಲವಲ್ಲಿ PhD ಮಾಡ್ದಂಗಿದೆ. ಎನಿವೇಸ್, ಸೀರೆ ಬ್ಯಾಗ್ನ ಬ್ಯಾಗ್ ಜೊತೆ ಇಟ್ಕೊಂಡು ಹೋಗು. ಇಲ್ಲ ಅಂದರೆ ವೇದಾಂತ್ ಹೊಸಚನ್ ಕಾರಲ್ಲಿ ಸೀರೆ ಸಿಕ್ತು ಅಂತ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ. ಪ್ರೆಗ್ನೆಂಟ್ ಅಂತ ಸುಮ್ಮನೆ ಇದೀನಿ, ಇಲ್ಲ ನಿನ್ನ ಕಿವಿ ಹಿಂಡ್ತಿದ್ದೆ. ನೋಡೋದ್ಯಾ, ಈ ಪರಿಸ್ಥಿತಿನಲ್ಲಿ ನೀನು ನಿಂತ್ಕೋಬಾರ್ದು. ಒಂದು ಒಳಗೆ ಬಂದು ಕೂತ್ಕೋ, ಇಲ್ಲ ನಾನೇ ಆಚೆ ಬರ್ತೀನಿ. ಏನು ಬೇಡ, ಅತ್ತೆ ಕಾಯ್ತಾ ಇರ್ತಾರೆ, ನಾನು ಒಳಗೆ ಹೋಗ್ತೀನಿ. ಸಾರ್ಥಕ್, ನಾ ಒಳಗಿರ್ತೀನಿ. ಓಕೆ, ಬಾಯ್. ಟೇಕ್ ಕೇರ್. ಹಾಂ, ಸಾರಿ ವೇದಾಂತ್, ಯಾವುದೋ ಕಾಲದಿದ್ದೆ. ಓಕೆ, ಹೇಗಿದ್ರೆ ನಾನು ಬರ್ತೀನಿ. ಸಾರ್ಥಕ್, ಒಂದು ನಿಮಿಷ. ಗೆರೇನ್ ಸರ್, ನನ್ನ ಮತ್ತೆ ಸ್ವಲ್ಪ ಮಾತಾಡಬೇಕು. ಸಾರ್ಥಕ್, ಆಗಲೇ ಅಮೂಲ್ಯ ಇದ್ಲು ಅಂತ ನಾನು ಜಾಸ್ತಿ ಮಾತಾಡೋದಕ್ಕಾಗಲಿಲ್ಲ. ನಾನು ಈ ಮದುವೆ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕೆ ದಿಸ್ ಇಸ್ ಅದರ್ ರೀಸನ್. ಇನ್ನೊಂದು ಕಾರಣನಾ? ಏನದು? ಸ್ವಲ್ಪ ನಿಧಾನವಾಗಿ ಹೋಗ್ರಿ. ಮಂಟಪದಲ್ಲಿ ಆರ್ತಿನ ನಾನೇ ಮದುವೆ ಆಗ್ತೀನಿ. ಮತ್ತೆ ಸೋತಲ್ಲ ವೇದಾಂತ್, ನಿನ್ನ ಮಾತನ್ನ ಯಾರೂ ನಂಬಲ್ಲ. ನೀ ನನ್ನನ್ನು ಎಲ್ಲಿ ಹುಡುಕಿದ್ರು ನಾನು ಸಿಗೋದಿಲ್ಲ. ನಾನು ಖುದ್ದಾಗ ಆಟಕ್ಕಿಳಿದಿದ್ದೀನಿ, ಆದರೆ ಗೆಲ್ಲೋದು ನಾನೇ. ನಿಜ ಹೇಳ್ತಿದ್ದೀರಾ ವೇದಾಂತ್? ಎಲ್ಲರದು ಇದೇ ಪ್ರಶ್ನೆ ಸಾರ್ಥಕ್. ಆರ್ತಿ ಮೂಲ್ಯನ ಬಿಡಿ, ವಿಕ್ರಾಂತ್ ಕೂಡ ಗೌತಮ್ ಫ್ರಾಡ್ ಅನ್ನೋದನ್ನ ನಂಬ್ತಿಲ್ಲ. ಗೊತ್ತಾ, ನಾನು ಯಾಕೆ ಸುಳ್ಳು ಇರ್ಬೇಕು ಹೇಳಿ? ಇದು ನಿಜವಾಗ್ಲೂ ಯೋಚನೆ ಮಾಡೋ ವಿಚಾರನೇ. ಯಾಕೆಂದರೆ ನಾವಿಬ್ಬರು ಪರಿಚಯ ಆಗಿ ಹೆಚ್ಚು ಕಮ್ಮಿ 2 ವರ್ಷ ಆಗಿರ್ಬೋದು. ಅದ್ರ ಪ್ರಕಾರ ಹೇಳೋದಾದರೆ ನೀವು ಇದಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿರೋದನ್ನು ನೋಡ್ತಿದ್ರೆ ಅದು ನಿಜಾನೇ ಆಗಿರುತ್ತೆ. ನಾನು ನಿಮ್ಮನ್ನ ನಂಬ್ತೀನಿ ವೇದಾಂತ್. ರಿಯಲಿ? ಎಸ್, 100%. ನೀವೇನೂ ಯೋಚನೆ ಮಾಡಿಬಿಡಿ. ಮದುವೆ ಮುಗಿಯೋವರೆಗೂ ನಾನು ಮನೇಲೇ ಇರೋದ್ರಿಂದ ಅವನ ಬಗ್ಗೆ ಏನಾದರೂ ಗೊತ್ತಾಗುತ್ತಾ ಅಂತ ಗಮನಿಸ್ತಾನೆ ಇರ್ತೀನಿ. ಮೀನ್ವೈಲ್ ಅವನನ್ನು ಬೇರೆ ಏನಾದರೂ ಮಾಡಿ ಹಿಡಿಯೋಕ್ಕಾಗುತ್ತಾ ಅಂತ ನೀವು ಯೋಚನೆ ಮಾಡಿ. ತುಂಬ ಥ್ಯಾಂಕ್ಸ್ ಆಗ್ತದೆ. ಅಟ್ಲೀಸ್ಟ್ ಈಗ ಒಬ್ಬರಾದ್ರೂ ಸೆನ್ಸಿಬಲ್ ಆಗಿ ಯೋಚನೆ ಮಾಡಿದ್ರೆ. ಥ್ಯಾಂಕ್ ಯು. ತಮಾಷೆ ಮಾಡಬೇಡಿ, ನನ್ನ ಜೀವ ಹೊಡ್ಕೋತಿತ್ತು ಗೊತ್ತಾ. ಹೌದಾ? ಯಾಕೆ ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಅದಕ್ಕಲ್ಲ, ಮತ್ತೆ ಯಾಕೆ? ದೇವಸ್ಥಾನಕ್ಕೆ ಅಮ್ಮ ಮತ್ತು ಅಮ್ಮನೂ ಬಂದಿದ್ರು. ನಾವಿಬ್ರು ಮೀಟ್ ಆಗೋದಕ್ಕಾಗಲ್ಲ ಅಂತ ಅಮ್ಮನ ಕರ್ಕೊಂಡು ಹೊರಟೋದ್ಲು. ಆಮೇಲೆ ಅವಳು ಕಾಣಿಸ್ತಾ ಇಲ್ಲ. ಎಲ್ಲಿ ಅವರಿಬ್ರು ಅಂತ ಹುಡುಕ್ತಾ ಇದ್ದೆ. ಅಯ್ಯೋ ದೇವ್ರೆ, ಈ ಟಾಮ್ ಅಂಡ್ ಜೆರಿ ಚೇಸ್ ಯಾವತ್ತಿಗೂ ಮುಗಿಯೋದೇ ಇಲ್ಲ ಅಲ್ವಾ? ಅಯ್ಯೋ, ಯಾಕ್ರಿ ಹೇಳ್ತಿದ್ದೀರಾ? ನಾನು ಏನು ಹೇಳ್ಬಾರ್ದು ಹೇಳ್ದೆ? ಚೇಸ್ ಮುಗಿಯೋದೇ ಇಲ್ಲ ಅಂದ್ರಲ್ಲ, ಅದಕ್ಕೆ ಅಳು ಬಂತು. ಅದರಲ್ಲಿ ಅಳುವಂಥದ್ದು ಏನಿದೆ ರೀ? ನೀವು ಹೇಳಿದ ಚೇಸ್ ಮುಗಿಲೇಬೇಕು. ಏನು ಹೇಳ್ತಾ ಇದ್ದೀರಾ? ನಾಳೆಯಿಂದ ಮನೇಲಿ ಶಾಸ್ತ್ರಗಳೆಲ್ಲ ಶುರು ಆಗುತ್ತೆ. ಈಗಲೇ ನನ್ನನ್ನು ಮನೆಯಿಂದ ಹೊರಗೆ ಕಳ್ಸೋಕೆ ಮೀನಮೇಷ ಎಣ್ಸೋರು ಮನೇಲಿ ಚಪ್ರ ಹಾಕಿದ್ಮೇಲಂತೂ ಖಂಡಿತ ನನ್ನನ್ನು ಹೊರಗೆ ಹೋಗಿ ಬಿಡಲ್ಲ. ನಾವೀಗ ಸಿಗೋಕ್ಕಾಗೋದೇ ಇಲ್ಲ ಗೊತ್ತಾ. ನಾನು ಈ ಆ್ಯಂಗಲ್ನಲ್ಲಿ ಯೋಚನೆ ಮಾಡಿರಲ್ಲ ಆರ್ತಿ. ನಿಮ್ಮನ್ನು ಮದುವೆ ಆದರೆ ಯಾವಾಗಲೂ ನಿಮ್ಮ ಜೊತೇಲಿ ಇರ್ಬೋದು ಅನ್ನೋದೊಂದು ತಲೆಯಲ್ಲಿತ್ತಷ್ಟೆ. ಪ್ಲೀಸ್ ಅಳ್ಬೇಡ್ರಿ ರೀ, ಅಳೋದು ಸ್ಟಾಪ್ ಮಾಡಿರಿ. ನೀವು ಹತ್ರ ನನಗೂ ಅಳು ಬರುತ್ತೆ. ತಗೊಳ್ಳಿ,
ನಿಮಗೆ ಅಂತ ಧಾರೆ ಸೀರೆ ತಂದಿದ್ದೀನಿ. ಗೌತಮ್ ಮನೆಯವರು ತಂದಿರೋ ಸೀರೆ ನೀವು ಉಟ್ಕೊಳ್ಳೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಿಮ್ಗವ್ರು ಮೊಬೈಲ್ ಕೊಡಿಸಿದ್ರು ಅಂತ ಅಮೌಂಟ್ನ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇನ್ನು ನಮಗೆ ಯಾರು ಹಂಗೂ ಇಲ್ಲ ರೀ, ತಗೊಳ್ಳಿ. ವಿಕ್ಕಿ, ನಂಗೆ ಇನ್ನೊಂದು ಆಸೆ ಇದೆ, ನಡೆಸ್ಕೊಡ್ತೀರಾ? ರೀ, ನೀವು ಕೇಳೋದು ಹೆಚ್ಚ, ನಾನು ನಡ್ಸ್ಕೊಡೋದು ಹೆಚ್ಚ? ನನ್ನ ಡ್ರೀಮ್ಗಳ್ರಿ ನೀವು, ಅದೇನು ಕೇಳಿ. ನಾಳೆ ರಾತ್ರಿ ನಮ್ಮ ಮನೇಲಿ ಮೆಹಂದಿ ಶಾಸ್ತ್ರ ಇರುತ್ತೆ. ಆಗ ನಾನು ಹಚ್ಕೊಡೋ ಮೆಹಂದಿ ನಿಮ್ಮ ಕಡೆಯಿಂದನೇ ಬರಬೇಕು. ಮೆಹಂದಿ ಎಷ್ಟು ಡಾರ್ಕಾಗಿ ಬರುತ್ತೋ ಅಷ್ಟು ನಮ್ಮ ಹುಡುಗ ನಮ್ಮನ್ನು ಪ್ರೀತಿಸ್ತಾನೆ ಅಂತ ಅರ್ಥ ಆಗುತ್ತೆ. ಎಲ್ಲ ಓಕೆ, ಆದರೆ ನಮ್ಮ ಲವ್ನ ಮೆಹಂದಿ ಡಾರ್ಕ್ನೆಸ್ಸಲ್ಲಿ ಅಳಿಯೋದು ಯಾಕೆ? ಅದೆಲ್ಲ ಗೊತ್ತಿಲ್ಲ, ಅದು ನನ್ನ ಆಸೆ. ಅಯ್ಯೋ, ಕೆಲಸ ಆಯಿತು ಅಂದ್ಕೊಳ್ಳಿ. ನಮ್ಮ ಹುಡುಗಿ ಲೈಫಲ್ಲೇ ಏನೋ ಬೇಕು ಅಂತ ಫಸ್ಟ್ ಟೈಮ್ ಬಾಯ್ಬಿಟ್ಟು ಕೇಳ್ತಿದ್ದಾಳೆ ಅಂದರೆ ಅದನ್ನು ಈಡೇರಿಸಲಿಲ್ಲ ಅಂದರೆ ಗಂಡು ಜನ್ಮಕ್ಕೆ ಅವಮಾನ. ಮೆಹಂದಿ ಪರ್ಮನೆಂಟ್ ಟ್ಯಾಟೋಗಿಂತ ಡಾರ್ಕ್ ಆಗೇ ಇರುತ್ತೆ, ಚಿಂತೆ ಮಾಡಬೇಡಿ. ನಿಮ್ಮ ಯಜಮಾನ್ರು ಬಂದರು ಅಂದ್ಯಲ್ಲಮ್ಮ, ಎಲ್ಲಿ ಕಾಣ್ತಿಲ್ಲ? ನೀವು ಕಾಫಿ ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿ ಅಂಗಡಿಯಿಂದ ಸ್ವೀಟ್ ತರ್ತೀನಿ ಅಂತ ಹೋದರು. ಅಯ್ಯೋ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಮ್ಮ ಯಜಮಾನ್ರು ಇವತ್ತು ಡ್ಯೂಟಿಯಿಂದ ಬೇಗ ಬರ್ತೀನಿ, ನಮ್ಮ ಡಿಪಾರ್ಟ್ಮೆಂಟ್ ಹೆಡ್ಗೆ ಇನ್ವಿಟೇಷನ್ ಕೊಡೋಣ ಅಂತ ಹೇಳಿದರು. ನೀನು ಬಿದ್ದಿದ್ದ ಭಯದಲ್ಲಿ ನಾನೆಲ್ಲ ಮರ್ತ್ಬಿಟ್ಟೆ. ನಾವೇನು ಬರ್ತೀವಿ? ಸರಿ. ತಗೊಳ್ಳಿ. ಶಾರದಾ, ನಾಳೆ ನಮ್ಮ ಮನೇಲಿ ಚಪ್ರದ ಪೂಜೆ, ನೀನು ತಪ್ಪದೆ ಬರಬೇಕು. ಸಾಧ್ಯವಾದರೆ ನಿನ್ನ ಗಂಡನ್ನು ಕರ್ಕೊಂಡು ಬಾ. ಸರಿನಾ? ಆಯಿತಾ? ಸರಿ, ಬರ್ತೀವಿ.